ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೆಲ್ಲ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಬನ್ನಿ ಇದೀಗ ನಾವು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 12ನೇ ತರಗತಿಯ ಒಂದು ಇತಿಹಾಸದ ಪುಸ್ತಕ ಅಂತಂದರೆ ಸೆಕೆಂಡ್ PUC ಹಿಸ್ಟ್ರಿ ಬುಕ್ ಬಗ್ಗೆ ಅದರಲ್ಲಿ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನ ನೋಡಿದ್ರೆ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಸ್ನೇಹಿತರೆ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಹಲ್ಮಿಡಿ ಶಾಸನ. ಆಪ್ಷನ್ ಎ, ಹಲ್ಮಿಡಿ ಶಾಸನ. ಈ ಒಂದು ಶಾಸನವು ನಮ್ಮ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಂಥ ಗ್ರಾಮದಲ್ಲಿ ದೊರಕಿರುತ್ತದೆ. ಇದು ಕನ್ನಡದ ಅತ್ಯಂತ ಪ್ರಾಚೀನ ಶಿಲಾಶಾಸನ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವಂತಹ ಒಂದು ಎಲಿಫೆಂಟಾ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಸ್ನೇಹಿತರೆ, ಶಿಲೆಯನ್ನ ಕೊರೆದು ನಿರ್ಮಿಸಲಾಗಿರುವಂತಹ ಒಂದು ಎಲಿಫೆಂಟಾ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ರಾಷ್ಟ್ರಕೂಟರು. ಆಪ್ಷನ್ ಡಿ, ರಾಷ್ಟ್ರಕೂಟ ಮನೆತನದವರು ಈ ಒಂದು ಶಿಲೆಗಳನ್ನು ಕೊರೆಸಿ ಎಲಿಫೆಂಟಾ ದೇವಾಲಯಗಳನ್ನು ನಿರ್ಮಿಸಿದವ ಮನೆತನಗಳಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ರೂಪಿಸಿದೆ? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ರೂಪಿಸಿದೆ ಅಂತ ಪ್ರಶ್ನೆ ಆಗಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕವಿರಾಜ ಮಾರ್ಗ. ಆಪ್ಷನ್ ಎ, ಕವಿರಾಜ ಮಾರ್ಗ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ವಿಭೂಷಣ ಎಂದು ಕರೆಯಲಾಗಿದೆ? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ಶಾಸನದಲ್ಲಿ, ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬದ ವಿಭೂಷಣ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕಾಕುತ್ಸವರ್ಮ. ಆಪ್ಷನ್ ಬಿ, ಕಾಕುತ್ಸವರ್ಮನನ್ನ ತಾಳಗುಂದ ಶಾಸನದಲ್ಲಿ ಕದಂಬ ಕುಟುಂಬ ವಿಭೂಷಣ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಪ್ರಸಿದ್ಧ ಜೈನ ಪಂಡಿತನಾದಂಥ ಜಿನಸೇನನು ಈ ಕೆಳಗಿನ ಯಾವ ಒಂದು ದೊರೆಯ ಆಸ್ಥಾನದಲ್ಲಿದ್ದನು? ಸ್ನೇಹಿತರೆ, ಪ್ರಸಿದ್ಧ ಜೈನ ಪಂಡಿತನಾದಂಥ ಜಿನಸೇನನು ಈ ಕೆಳಗಿನ ಯಾವ ಒಂದು ದೊರೆಯ ಆಸ್ಥಾನದಲ್ಲಿದ್ದನು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಮೋಘ ವರ್ಷ. ಆಪ್ಷನ್ ಎ, ಅಮೋಘ ವರ್ಷನ ಆಸ್ಥಾನದಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕದಂಬ ರಾಜವಂಶವು ಯಾರಿಂದ ಸ್ಥಾಪಿಸಲ್ಪಟ್ಟಿತು? ಸ್ನೇಹಿತರೆ, ಈ ಕೆಳಗಿನ ಕದಂಬ ರಾಜವಂಶಸ್ಥವು ಯಾರಿಂದ ಸ್ಥಾಪಿಸಲ್ಪಟ್ಟಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಯೂರವರ್ಮ. ಮಯೂರವರ್ಮನಿಂದ ಕದಂಬ ವಂಶಸ್ಥವು ಕೂಡ ಸ್ಥಾಪನೆ ಆಗುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕದ ಯಾವ ಪುರಾತನ ನಗರ ಕದಂಬರ ರಾಜಧಾನಿ ಎಂದು ಆಳಲ್ಪಟ್ಟಿತು ಅಥವಾ ಕದಂಬ ರಾಜಧಾನಿಯಿಂದ ಆಳಲ್ಪಟ್ಟಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇವರಿಗೆ ಬನವಾಸಿ ಕದಂಬರೆಂದು ಇವರು ಫೇಮಸ್ ಕೂಡ ಆಗಿರ್ತಾರೆ. ಆಪ್ಷನ್ ಬಿ, ಬನವಾಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಅಮೋಘ ವರ್ಷ ನೃಪತುಂಗ ಯಾವ ಒಂದು ರಾಜವಂಶಕ್ಕೆ ಸೇರಿದವನು? ಸ್ನೇಹಿತರೆ, ಅಮೋಘ ವರ್ಷ ನೃಪತುಂಗ ಈ ಕೆಳಗಿನ ಯಾವ ಒಂದು ರಾಜ್ಯ ವಂಶಸ್ಥರಿಗೆ ಸೇರಿದಂಥವರು ಆಗಿರ್ತಾರೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ರಾಷ್ಟ್ರಕೂಟರು. ಇವರು ರಾಷ್ಟ್ರಕೂಟ ಮನೆತನಕ್ಕೆ ಸೇರಿದವರಾಗಿರ್ತಾರೆ ಅಮೋಘ ವರ್ಷ ನೃಪತುಂಗ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವ ರಾಷ್ಟ್ರಕೂಟರ ದೊರೆ ಪ್ರತಿಹಾರ ರಾಜ ಎಂಬಂತ ಮಹಿಪಾಲನನ್ನ ಸೋಲಿಸಿದನು? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ರಾಷ್ಟ್ರಕೂಟರ ದೊರೆ ಪ್ರತಿಹಾರ ರಾಜ ಮಹಿಪಾಲನನ್ನ ಸೋಲಿಸಿದವನು ಆಗಿರ್ತಾನೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮೂರನೇ ಇಂದ್ರ. ಆಪ್ಷನ್ ಡಿ, ಮೂರನೇ ಇಂದ್ರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವ ದೊರೆ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ರಾಜಧಾನಿ ವಾತಾಪಿಯನ್ನ ಕಿತ್ತುಕೊಂಡನು? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ದೊರೆ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ಅವರ ರಾಜಧಾನಿಯಾದಂಥ ವಾತಾಪಿಯನ್ನ ಕಿತ್ತುಕೊಂಡನು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಂತಿದುರ್ಗ. ಆಪ್ಷನ್ ಬಿ, ದಂತಿದುರ್ಗ ಸರಿಯಾದಂಥ ಉತ್ತರವಾಗಿರುತ್ತದೆ. ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ನಿಮಗೆ
6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಪ್ರತಿಯೊಂದು ಪೊಲೀಸ್ ಕಾನ್ಸ್ಟೇಬಲ್, PSI, PDO ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಇರ್ತೀವಿ ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆನೂ ಕೂಡ ತಿಳಿಸ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನ ಯಾವ ಒಂದು ಶಾಸನದಿಂದ ವೀರಶರ್ಮನು ಮಯೂರವರ್ಮನ ಅಜ್ಜನೆಂದು ತಿಳಿಯುತ್ತದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಶಾಸನದಿಂದ ವೀರಶರ್ಮನು ಮಯೂರವರ್ಮನ ಅಜ್ಜನೆಂದು ತಿಳಿಯುತ್ತದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗುಡ್ನಾಪುರ ಶಾಸನ. ಆಪ್ಷನ್ ಬಿ, ಗುಡ್ನಾಪುರ ಶಾಸನದಿಂದ ತಿಳಿದು ಬರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕದ ಈಗಿನ ಯಾವ ನಗರ ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ನಗರವು ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬಸವ ಕಲ್ಯಾಣ. ಆಪ್ಷನ್ ಸಿ, ಬಸವ ಕಲ್ಯಾಣ ಚಾಲುಕ್ಯರ ಹಿಂದಿನ ಒಂದು ರಾಜಧಾನಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇದರ ರಾಜಧಾನಿ ಯಾವುದು ಸ್ನೇಹಿತರೆ? ಕದಂಬ ರಾಜ್ಯ ವಂಶದ ಸ್ಥಾಪಕರು ಯಾರು ಮತ್ತು ಅವರ ಒಂದು ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಯೂರವರ್ಮ ಕದಂಬ ವಂಶಸ್ಥರ ಸ್ಥಾಪಕನಾಗಿದ್ರೆ ಇವರ ಒಂದು ರಾಜಧಾನಿ ಬನವಾಸಿ. ಬನವಾಸಿಯ ಕದಂಬರೆಂದೇ ಇವರು ಫೇಮಸ್ ಕೂಡ ಆಗಿರ್ತಾರೆ. ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಸ್ನೇಹಿತರೆ ಯಾವ ಒಂದು ರಾಜ ಮನೆತನದ ಮೂಲ ಪುರುಷರು ಯಾರು, ಅವರ ರಾಜಧಾನಿಗಳು ಮತ್ತು ಅವರ ರಾಜ ಲಾಂಛನ ಯಾವುದು ಮತ್ತು ಅವರಲ್ಲಿ ಪ್ರಮುಖವಾದಂಥ ಪ್ರಸಿದ್ಧ ರಾಜರು ಯಾರು ಅಂತ ಇವಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಯಾವುದು ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹಲ್ಮಿಡಿ ಶಾಸನ. ಈ ಒಂದು ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಬಸವೇಶ್ವರರು ಅನುಭವ ಮಂಟಪವನ್ನ ಎಲ್ಲಿ ಸ್ಥಾಪಿಸಿದಂಥ ಒಂದು ಸ್ಥಳ ಯಾವುದು ಅಥವಾ ಎಲ್ಲಿ ಸ್ಥಾಪಿಸಿದರು ಅಂತ ಪ್ರಶ್ನೆ ಆಗಿರುತ್ತೆ. ಬಸವೇಶ್ವರರವರು ಅನುಭವ ಮಂಟಪವನ್ನ ಆಪ್ಷನ್ ಸಿ, ಬಸವ ಕಲ್ಯಾಣ ಎಂಬಂಥ ಪ್ಲೇಸಿನಲ್ಲಿ ಸ್ಥಾಪಿಸಿದರು. ಬಸವ ಕಲ್ಯಾಣ ಎಂಬಂಥ ಪ್ಲೇಸಿನಲ್ಲಿ ಸ್ಥಾಪಿಸಲಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಕನ್ನಡದ ಪ್ರಾಚೀನ ಶಾಸನ ದೊರೆತಿರುವಂಥ ಒಂದು ಹಲ್ಮಿಡಿ ಗ್ರಾಮ ಇರುವಂಥ ಸ್ಥಳ ಸ್ನೇಹಿತರೆ? ಕನ್ನಡದ ಪ್ರಾಚೀನ ಶಾಸನ ಅಂತಂದರೆ ಹಲ್ಮಿಡಿ ಆಗಿರುತ್ತೆ. ಆ ಒಂದು ಹಲ್ಮಿಡಿ ಗ್ರಾಮ ಎಲ್ಲಿ ಕಂಡು ಬರುತ್ತದೆ ಅಂತಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಂಥ ಗ್ರಾಮದಲ್ಲಿ ಕಂಡು ಬರುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಗರುಡ. ಆಪ್ಷನ್ ಎ ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಆಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯುವನ ರಾಜ್ಯ ಪ್ರತಿಷ್ಠಾಪನ ಎಂಬಂಥ ಬಿರುದು ಪಡೆದಿರುವಂಥ ರಾಜ ಯಾರು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ರಾಜನಿಗೆ ಯುವನ ರಾಜ್ಯ ಪ್ರತಿಷ್ಠಾಪನ ಎಂಬಂಥ ಬಿರುದನ್ನು ಹೊಂದಿರುತ್ತಾನೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೃಷ್ಣದೇವರಾಯ. ಕೃಷ್ಣದೇವರಾಯರಿಗೆ ಯುವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಬಿರುದನ್ನು ಕೂಡ ನೀಡಿ ಗೌರವಿಸಲಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬಸವೇಶ್ವರ ಜನಿಸಿದಂಥ ಸ್ಥಳ ಯಾವುದು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಸ್ಥಳದಲ್ಲಿ ಬಸವೇಶ್ವರರವರು ಜನಿಸಿರ್ತಾರೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬಸವನ ಬಾಗೇವಾಡಿ. ಆಪ್ಷನ್ ಡಿ, ಬಸವನ ಬಾಗೇವಾಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಬಸವೇಶ್ವರರವರು ಜನಿಸಿದಂಥ ಸ್ಥಳವಾಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಮೈಸೂರಿನಲ್ಲಿರುವಂಥ ಬೃಂದಾವನದ ಒಂದು ವಿನ್ಯಾಸಗಾರ ಯಾರು ಸ್ನೇಹಿತರೆ? ಈ ಕೆಳಗಿನ ಯಾರು ಮೈಸೂರಿನಲ್ಲಿರುವಂಥ ಬೃಂದಾವನವನ್ನು ವಿನ್ಯಾಸಗೊಳಿಸಿದರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸರ್ ಮಿರ್ಜಾ ಇಸ್ಮಾಯಿಲ್. ಆಪ್ಷನ್ ಬಿ, ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಮೈಸೂರಿನಲ್ಲಿರುವಂಥ ಬೃಂದಾವನದ ವಿನ್ಯಾಸಗಾರರು ಕೂಡ ಆಗಿರುತ್ತಾರೆ. 22ನೇ ಪ್ರಶ್ನೆ, ಸರ್ವಜ್ಞ ಚಕ್ರವರ್ತಿ ಯಾರ ಬಿರುದಾಗಿದ್ದನು ಸ್ನೇಹಿತರೆ? ಈ ಕೆಳಗಿನ ಒಂದು ಯಾವ ಸರ್ವಜ್ಞ ಚಕ್ರವರ್ತಿ ಯಾರ ಬಿರುದಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮೂರನೇ ಸೋಮೇಶ್ವರ. ಆಪ್ಷನ್ ಎ, ಮೂರನೇ ಸೋಮೇಶ್ವರನಿಗೆ ಸರ್ವಜ್ಞ ಚಕ್ರವರ್ತಿ ಎಂದು ಕೂಡ ಗೌರವಿಸಲಾಗಿರುತ್ತೆ ಅಥವಾ ಬಿರುದನ್ನು ನೀಡಲಾಗಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಹೊಯ್ಸಳರ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣಗಳು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು
ವಿಶಿಷ್ಟ ಲಕ್ಷಣದಲ್ಲಿ ಹೊಯ್ಸಳರ ದೇವಾಲಯವಾದ ವಾಸ್ತುಶಿಲ್ಪವನ್ನು ನಾವು ಕಾಣಬಹುದಾಗಿರುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಕ್ಷತ್ರ ಆಕಾರದ ಗರ್ಭಗುಡಿ. ಆಪ್ಷನ್ ಸಿ ನಕ್ಷತ್ರ ಆಕಾರದ ಗರ್ಭಗುಡಿಗಳನ್ನು ಹೊಯ್ಸಳದ ವಾಸ್ತುಶಿಲ್ಪದಲ್ಲಿ ನಾವು ಕಾಣಬಹುದಾಗಿರುತ್ತದೆ. 24ನೇ ಪ್ರಶ್ನೆ, ಇಟಗಿಯ ಪ್ರಸಿದ್ಧ ಮಹಾದೇವ ದೇವಾಲಯದ ನಿರ್ಮಾತೃ ಯಾರು ಸ್ನೇಹಿತರೆ? ಇಟಗಿಯ ಪ್ರಸಿದ್ಧ ಮಹಾದೇವ ದೇವಾಲಯದ ನಿರ್ಮಾತೃ ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಲ್ಯಾಣದ ಚಾಲುಕ್ಯರು. ಆಪ್ಷನ್ ಎ ಕಲ್ಯಾಣದ ಚಾಲುಕ್ಯರು ಇಟಗಿಯ ಪ್ರಸಿದ್ಧ ಮಹಾದೇವ ದೇವಾಲಯದ ನಿರ್ಮಾತೃ ಕೂಡ ಆಗಿರುತ್ತಾರೆ. 25ನೇ ಪ್ರಶ್ನೆ, ಹರಿಶ್ಚಂದ್ರ ಕಾವ್ಯ ಬರೆದಂತರು ಯಾರು ಸ್ನೇಹಿತರೆ? ಹರಿಶ್ಚಂದ್ರ ಕಾವ್ಯವನ್ನ ಬರೆದಿರುವಂತ ಕವಿ ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ ರಾಘವಾಂಕ. ರಾಘವಾಂಕರವರು ಹರಿಶ್ಚಂದ್ರ ಕಾವ್ಯವನ್ನ ಬರೆದಿರುವಂತ ಕವಿಯಾಗಿರುತ್ತಾರೆ. 26ನೇ ಪ್ರಶ್ನೆ, ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ದೇವಾಲಯವು ಆದಿಶಂಕರನಿಂದ ಅಥವಾ ಅವರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶೃಂಗೇರಿ. ಆಪ್ಷನ್ ಬಿ ಶೃಂಗೇರಿಯ ಮಠ ಇವರಿಂದ ಪ್ರತಿಷ್ಠಾಪನೆ ಕೂಡ ಆಗಿರುತ್ತದೆ. 27ನೇ ಪ್ರಶ್ನೆ, ಬಸವೇಶ್ವರರ ಆಧ್ಯಾತ್ಮಿಕ ಗುರು ಯಾರು ಸ್ನೇಹಿತರೆ? 27ನೇ ಪ್ರಶ್ನೆ, ಬಸವೇಶ್ವರರವರ ಆಧ್ಯಾತ್ಮಿಕ ಗುರುಗಳು ಯಾರು ಅಂತಂದ್ರೆ ಆಪ್ಷನ್ ಡಿ ಅಲ್ಲಮ ಪ್ರಭು. ಆಪ್ಷನ್ ಡಿ ಅಲ್ಲಮ ಪ್ರಭು ಬಸವೇಶ್ವರವರ ಆಧ್ಯಾತ್ಮಿಕ ಗುರುಗಳು ಕೂಡ ಆಗಿರುತ್ತಾರೆ. 28ನೇ ಪ್ರಶ್ನೆ, ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯ ಕೊನೆಗೊಂಡಿತು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ರಾಜವಂಶಸ್ಥರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯ ಕೊನೆಗೊಂಡಿತ್ತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಜಯನಗರದ ದಿಗ್ವಿಜಯದ. ಆಪ್ಷನ್ ಸಿ ವಿಜಯನಗರ ದಿಗ್ವಿಜಯಕ್ಕಿಂತ ಇವರ ಒಂದು ಹೊಯ್ಸಳರ ಆಧಿಪತ್ಯ ಕೊನೆಗೊಳ್ಳುತ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. 29ನೇ ಪ್ರಶ್ನೆ, ಕರ್ನಾಟಕದ ಉಚ್ಚಂಗಿಯ ಯಾರ ರಾಜಧಾನಿಯಾಗಿತ್ತು ಸ್ನೇಹಿತರೆ? ಕರ್ನಾಟಕದ ಉಚ್ಚಂಗಿಯು ಯಾರ ಒಂದು ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪಾಂಡ್ಯರು. ಆಪ್ಷನ್ ಡಿ ಪಾಂಡ್ಯರವರ ರಾಜಧಾನಿ ಉಚ್ಚಂಗಿಯೇ ಆಗಿರುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಗಜಶಾಸ್ತ್ರವನ್ನ ರಚಿಸಿದವರು ಯಾರು ಸ್ನೇಹಿತರೆ? ಗಜಶಾಸ್ತ್ರವನ್ನ ರಚಿಸಿದವರು ಯಾರು ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಶ್ರೀ ಪುರುಷ. ಆಪ್ಷನ್ ಎ ಗಜಶಾಸ್ತ್ರವನ್ನ ರಚಿಸಿದಂಥವರು ಶ್ರೀ ಪುರುಷ ಸರಿಯಾದಂಥ ಉತ್ತರವಾಗಿರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಪ್ರಮುಖವಾದಂಥ ಗ್ರಂಥಗಳು ಯಾರಿಂದ ರಚಿಸಲ್ಪಟ್ಟಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿದ್ಯಾರ್ಥಿಗಳು ಈ ಒಂದು ಗ್ರಂಥಗಳು ಮತ್ತು ಈ ಒಂದು ಕೃತಿಗಳನ್ನು ನೋಡ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ? ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಹೊಯ್ಸಳರು. ಆಪ್ಷನ್ ಎ ಹೊಯ್ಸಳರು ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರ ಆಗಿರುತ್ತಾರೆ. 32ನೇ ಪ್ರಶ್ನೆ, ಮೇಲುಕೋಟೆಯ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಸ್ನೇಹಿತರೆ? ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಒಂದು ಕೇಂದ್ರವಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಆಪ್ಷನ್ ಬಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು? ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹುಲಿಯನ್ನು ಕೊಲ್ಲುತ್ತಿರುವಂಥ ಸ್ಥಳ. ಆಪ್ಷನ್ ಡಿ ಹುಲಿಯನ್ನ ಕೊಲ್ಲುತ್ತಿರುವಂಥ ಸ್ಥಳ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಹಳೆಬೀಡಿನ ಹಿಂದಿನ ಹೆಸರೇನು ಸ್ನೇಹಿತರೆ? ಹಳೆಬೀಡಿನ ಹಿಂದಿನ ಹೆಸರೇನು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ದ್ವಾರ ಸಮುದ್ರ. ಆಪ್ಷನ್ ಸಿ ಹಳೆಬೀಡಿನ ಹಿಂದಿನ ಹೆಸರು ದ್ವಾರ ಸಮುದ್ರ ಆಗಿರುತ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ? ಕರ್ನಾಟಕದಲ್ಲಿರುವಂಥ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ದೇವಾಲಯಗಳು. ಆಪ್ಷನ್ ಡಿ ದೇವಾಲಯಗಳಿಗೆ ಬೇಲೂರು ಹೆಸರುವಾಸಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಮೈಸೂರಿನ ಯಾವ ಒಡೆಯರ್ ಯಕ್ಷಗಾನ ಕಲೆಯನ್ನು ಜನಪ್ರಿಯಗೊಳಿಸಿದರು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಮೈಸೂರಿನ ದೊರೆಗಳು
ಯಕ್ಷಗಾನ ಕಲೆಯನ್ನ ಜನಪ್ರಿಯಗೊಳಿಸಿದರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮೂರನೇ ಕೃಷ್ಣರಾಜ ಒಡೆಯರ್. ಆಪ್ಷನ್ ಎ ಮೂರನೇ ಕೃಷ್ಣರಾಜ ಒಡೆಯರ್ ಅವರು ಯಕ್ಷಗಾನ ಕಲೆಯನ್ನ ಜನಪ್ರಿಯಗೊಳಿಸಿದವರು ಆಗಿರುತ್ತಾರೆ. ನೆಕ್ಸ್ಟ್ 37ನೇ ಪ್ರಶ್ನೆ, 1938ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು ಸ್ನೇಹಿತರೆ? 1938ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿದ್ಧಲಿಂಗಯ್ಯ. ಆಪ್ಷನ್ ಬಿ ಸಿದ್ಧಲಿಂಗಯ್ಯನವರು ಅಧ್ಯಕ್ಷತೆಯನ್ನ ವಹಿಸಿರುತ್ತಾರೆ. ನೆಕ್ಸ್ಟ್ 38ನೇ ಪ್ರಶ್ನೆ, ಕರ್ನಾಟಕದ ಯಾವ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಯಲ್ಪಡುತ್ತದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ದೇವಾಲಯದ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಸಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೇಲುಕೋಟೆಯಲ್ಲಿ. ಆಪ್ಷನ್ ಸಿ ಮೇಲುಕೋಟೆಯಲ್ಲಿ ಈ ಒಂದು ಉತ್ಸವವನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಹೊಯ್ಸಳ ರಾಜ್ಯ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ರಾಜರು ಹೊಯ್ಸಳ ರಾಜ್ಯ ವಂಶದ ಮೊದಲ ಸ್ವತಂತ್ರ ರಾಜನಾಗಿ ಕೂಡ ಹೊರಹೊಮ್ಮಿರುತ್ತಾರೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಷ್ಣುವರ್ಧನ. ಆಪ್ಷನ್ ಎ ವಿಷ್ಣುವರ್ಧನ ಮೊದಲ ಸ್ವತಂತ್ರ ರಾಜ ಕೂಡ ಆಗಿರುತ್ತಾನೆ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕ ಎಂಬ ಪದ ಮೊದಲಿಗೆ ಯಾವ ಕೃತಿಯಲ್ಲಿ ಬಳಕೆಯಾಗಿದೆ ಸ್ನೇಹಿತರೆ? ಕರ್ನಾಟಕ ಎಂಬಂಥ ಪದ ಮೊದಲಿಗೆ ಈ ಕೆಳಗಿನ ಯಾವ ಒಂದು ಕೃತಿಗಳಲ್ಲಿ ಬಳಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾಭಾರತ. ಆಪ್ಷನ್ ಎ ಮಹಾಭಾರತದಲ್ಲಿ ನಾವು ಕರ್ನಾಟಕ ಎಂಬಂಥ ಪದವನ್ನು ಮೊದಲಿಗೆ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ, ರಗಳೆ ಕವಿ ಎಂದು ಪ್ರಖ್ಯಾತರಾದಂಥ ಹರಿಹರ ಯಾರ ಒಂದು ಕಾಲದಲ್ಲಿ ಇದ್ದರು ಸ್ನೇಹಿತರೆ? ಈ ಕೆಳಗಿನ ಯಾರ ಕಾಲದಲ್ಲಿ ರಗಳೆ ಕವಿ ಎಂದೇ ಫೇಮಸ್ ಆಗಿರುವಂಥ ಹರಿಹರವರನ್ನ ನಾವು ಕಾಣಬಹುದಾಗಿರುತ್ತದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 1ನೇ ನರಸಿಂಹ. ಆಪ್ಷನ್ ಬಿ 1ನೇ ನರಸಿಂಹನ ಕಾಲದಲ್ಲಿ ರಗಳೆಗಳ ಕವಿ ಎಂದೇ ಪ್ರಖ್ಯಾತಿಯಾಗಿರುವಂಥ ಹರಿಹರರನ್ನ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ರಾಜ್ಯ ಭಾಷೆ ಯಾವುದಾಗಿತ್ತು ಸ್ನೇಹಿತರೆ? ಶಾತವಾಹನರ ಕಾಲದಲ್ಲಿ ರಾಜ್ಯ ಭಾಷೆ ಯಾವುದಾಗಿತ್ತು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಾಕೃತ ಭಾಷೆ. ಆಪ್ಷನ್ ಬಿ ಪ್ರಾಕೃತ ಭಾಷೆಯು ಶಾತವಾಹನರ ಕಾಲದಲ್ಲಿ ರಾಜ್ಯ ಭಾಷೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಧರ್ಮಾಮೃತ ಗ್ರಂಥದ ಕರ್ತೃ ಯಾರು ಸ್ನೇಹಿತರೆ? ಧರ್ಮಾಮೃತ ಗ್ರಂಥದ ಕರ್ತೃ ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಯನಸೇನ. ಆಪ್ಷನ್ ಬಿ ನಯಸೇನ ಧರ್ಮಾಮೃತ ಗ್ರಂಥದ ಕರ್ತೃ ಕೂಡ ಆಗಿರುತ್ತಾರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಅನಂತನಾಥ ಪುರಾಣ ಇದು ಯಾರ ಕೃತಿ ಸ್ನೇಹಿತರೆ? ಅನಂತನಾಥ ಪುರಾಣ ಎಂಬುವಂಥದ್ದು ಇದು ಯಾರ ಒಂದು ಕೃತಿ ಆಗಿರುತ್ತದೆ ಅಂತಂದರೆ ಆಪ್ಷನ್ ಬಿ ಜನ್ನ ಅವರ ಕೃತಿ ಆಗಿರುತ್ತೆ. ಆಪ್ಷನ್ ಬಿ ಜನ್ನ ಅವರ ಕೃತಿ ಅನಂತನಾಥ ಪುರಾಣ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಕೃಷ್ಣದೇವರಾಯನ ಸಮಕಾಲೀನ ಮೊಘಲ್ ಚಕ್ರವರ್ತಿ ಯಾರು ಸ್ನೇಹಿತರೆ? ಕೃಷ್ಣದೇವರಾಯನ ಸಮಕಾಲೀನ ಮೊಘಲ್ ಚಕ್ರವರ್ತಿ ಯಾರು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬಾಬರ್. ಆಪ್ಷನ್ ಸಿ ಬಾಬರ್ ಕೃಷ್ಣದೇವರಾಯನ ಸಮಕಾಲೀನ ಚಕ್ರವರ್ತಿ ಆಗಿರ್ತಾರೆ. ಸ್ನೇಹಿತರೆ, ಆಲ್ಮೋಸ್ಟ್ ನಿಮಗೆ ಹಿಸ್ಟ್ರಿಯಲ್ಲಿ ನಾವು ನೋಡೋದಾದರೆ ತುಂಬ ಜನರು ಸಮಕಾಲೀನವರಾಗಿರ್ತಾರೆ. ಹಾಗಾಗಿ ಅವರ ಬಗ್ಗೆನೂ ಕೂಡ ಒಂದು ವಿಡಿಯೋಗಳನ್ನು ಮಾಡಿದ್ದೀವಿ. ವಿದ್ಯಾರ್ಥಿಗಳು ಆದಷ್ಟು ಒಂದು ವಿಡಿಯೋಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ದಕ್ಕನ್ನಲ್ಲಿ ಪ್ರಥಮ ಬಾರಿಗೆ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರು ಸ್ನೇಹಿತರೆ? ಈ ಕೆಳಗಿನವರು ಯಾರು ದಕ್ಕನ್ನಲ್ಲಿ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಆಗಿರ್ತಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಶಾತವಾಹನರು. ಆಪ್ಷನ್ ಎ ಶಾತವಾಹನರು ದಕ್ಕನ್ನಲ್ಲಿ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ರಾಜ್ಯವಂಶ ಕೂಡ ಆಗಿರುತ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಬಸವೇಶ್ವರರು ಯಾವ ರಾಜನ ಪ್ರಧಾನಮಂತ್ರಿಯಾಗಿದ್ದರು ಸ್ನೇಹಿತರೆ? ಈ ಕೆಳಗಿನ ಯಾವ ರಾಜನ ಆಸ್ಥಾನದಲ್ಲಿ ಬಸವೇಶ್ವರರವರು ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 2ನೇ ಬಿಜ್ಜಳ. ಆಪ್ಷನ್ ಸಿ 2ನೇ ಬಿಜ್ಜಳನ ಕಾಲದಲ್ಲಿ ಬಸವೇಶ್ವರರವರು ಪ್ರಧಾನಮಂತ್ರಿ ಆಗಿರುತ್ತಾರೆ. ನೆಕ್ಸ್ಟ್ 48ನೇ ಪ್ರಶ್ನೆ, ನವಕೋಟಿ ನಾರಾಯಣ ಎಂಬಂಥ ಬಿರುದು ಯಾರಿಗಿತ್ತು ಸ್ನೇಹಿತರೆ? ಈ ಕೆಳಗಿನ ಯಾರ ರಾಜರಿಗೆ
ನವಕೋಟಿ ನಾರಾಯಣ ಎಂಬಂತ ಬಿರುದನ್ನ ಹೊಂದಿದ್ದರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚಿಕ್ಕದೇವರಾಜ ಒಡೆಯರ್. ಆಪ್ಷನ್ ಸಿ ಚಿಕ್ಕದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಎಂದೇ ಬಿರುದನ್ನ ನೀಡಲಾಗಿರುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಯಾರು ಪಾಲ್ಗೊಂಡಿದ್ದರು ಸ್ನೇಹಿತರೆ? ಈ ಕೆಳಗಿನವರು ಯಾರು ಗಾಂಧೀಜಿಯವರ ದಂಡಿನ ಉಪ್ಪಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು? ಕರ್ನಾಟಕದಿಂದ ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ಭಾಗವಹಿಸಿದರು ಯಾರು ಅಂತಂದ್ರೆ ಆಪ್ಷನ್ ಬಿ ಮೈಲಾರ ಮಹಾದೇವಪ್ಪ. ಆಪ್ಷನ್ ಬಿ ಮೈಲಾರ ಮಹಾದೇವಪ್ಪನವರು ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ಭಾಗವಹಿಸಿದಂಥ ಕನ್ನಡಿಗರಾಗಿರುತ್ತಾರೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಆದಂಥ ಒಂದು ಯುದ್ಧ ಭೂಮಿ ಇರುವಂಥ ಸ್ಥಳ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಅಂತಂದ್ರೆ ಈ ಒಂದು ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದಂಥ ಯುದ್ಧ ಯಾವುದು ಮತ್ತು ಆ ಒಂದು ಪ್ಲೇಸ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, SDA, FDA ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ, ಪ್ರಚಲಿತ ಘಟನೆಗಳು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕೂಡ ನಾವು ಬಿಡಿಸ್ತಾ ಇರ್ತೀವಿ. ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ಮಾಡ್ಕೋಬೋದು. ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.